ಸ್ನೇಹಿತರೆ, ಒಂದು 2 ದಿನಗಳ ಹಿಂದೆ BJPಯ ಪಶ್ಚಿಮ ಬಂಗಾಳದ ಒಂದು BJP ನಾಯಕಿ ಅಲ್ಪಸಂಖ್ಯಾತ ಮುಖಂಡ ಅಂತ ಹೇಳಿಕೊಂಡು ಉತ್ತರ ಕರ್ನಾಟಕದ ಭಾಗಕ್ಕೆ ಬಂದಿದ್ಲು. ನಾಜಿಯಾ ಇಲಾಹಿ ಅನ್ನುವ ಹೆಣ್ಣು ಮಗಳು ಈ ಕರ್ನಾಟಕದ ನೆಲದಲ್ಲಿ ನಿಂತು ಮುಸಲ್ಮಾನರ ಬಗ್ಗೆ, ಇಸ್ಲಾಂ ಧರ್ಮದ ಬಗ್ಗೆ ಬಹಳ ಕೆಟ್ಟದಾಗಿ ಮಾತಾಡಿ ಹೋದ್ಲು. ಏನು ಹೇಳಿದ್ರು ಅಂತ ಹೇಳುವಂಥದ್ದು ತಮಗೆಲ್ಲ ಗೊತ್ತಿದೆ, ಎಲ್ಲ ಪತ್ರಿಕೆಗಳಲ್ಲಿ ಕೂಡ ಆಲ್ರೆಡಿ ಅದು ಬಂದಿದೆ. ಮುಸ್ಲಿಂ ಮಹಿಳೆಯರು ಅವರ ಗಂಡಂದರಿಗೆ ತಲಾಖ್ ಕೊಟ್ಟು ಹಿಂದೂಗಳೊಂದಿಗೆ ಮದುವೆಯಾಗಬೇಕಂತೆ ಏನೇನೆಲ್ಲ ಹೇಳಿಕೊಂಡು ಹೋಗಿದ್ದಾರೆ. ಇದನ್ನು ಖಂಡಿತವಾಗಿಯೂ ಇಡೀ ಕರ್ನಾಟಕದ ಎಲ್ಲ ಜಾತಿ ಬಾಂಧವರು, ಧರ್ಮ ಬಾಂಧವರು ಇದನ್ನು ಖಂಡಿಸ್ತಾ ಇದ್ದಾರೆ. ಈಗ ಏನಾಗಿದೆ ಅಂತ ಹೇಳಿದರೆ, ಇವರಿಗೊಂದು ಫ್ಯಾಷನ್ ಆಗಿದೆ. ಕೆಲವು ಕಡೆ ಹಿಂದೂ ನಾಯಕರು ಮುಸಲ್ಮಾನರ ಬಗ್ಗೆ ಈ ರೀತಿ ಮಾತುಗಳನ್ನು ಆಡುವಾಗ ಅವರಿಗಿಂತ ನಾವೇನು ಕಡಿಮೆ ಇಲ್ಲ ಅಂತ ಹೇಳಿ ಪೈಪೋಟಿಯನ್ನು ನೀಡಿ ಬಹುಶಃ ಅವರನ್ನು ಮೆಚ್ಚಿಸಲಿಕ್ಕಾಗಿ, ಅವರಿಂದ ಶಹಬಾಸ್ಗಿರಿಯನ್ನು ಪಡೀಲಿಕ್ಕಾಗಿ ಇವತ್ತು BJPಯಲ್ಲಿ ಕೆಲವು ಮುಸ್ಲಿಂ ನಾಯಕರೇ ಇಂಥ ಹೇಳಿಕೆಗಳನ್ನು ಕೊಡುವುದಕ್ಕೆ ಒಂದು ಟೊಂಕಗಟ್ಟಿ ನಿಂತಿದ್ದಾರೆ. ಬಹುಶಃ ಇವರು ತಿಳಿತಾರೆ ಏನಂತ ಹೇಳಿದರೆ, ನಾವು ಈ ರೀತಿ ಮಾತಾಡಿದರೆ BJPಯಲ್ಲಿ ನಮಗೆ ಪದವಿ ಸಿಗ್ತದೆ, ನಮಗೆ ಅಧಿಕಾರ ಸಿಗ್ತದೆ, ನಮಗೆ ಸ್ಥಾನಮಾನಗಳು ಸಿಗ್ತದೆ ಅಂತೇಳಿ ಇವರು ಭಾವಿಸಿದರೆ ಖಂಡಿತವಾಗಿ ಅದು ತಪ್ಪು. ಯಾಕಂತ ಹೇಳಿದರೆ, ನಾನು 20 ವರ್ಷಗಳಿಂದ BJPಯಲ್ಲಿದ್ದವ, 2 ಬಾರಿ ಬ್ಯಾರಿ ಅಕಾಡೆಮಿಯ ಅಧ್ಯಕ್ಷನಾಗಿದ್ದೇನೆ, 2 ಬಾರಿ BJP ಅಲ್ಪಸಂಖ್ಯಾತ ಮೋರ್ಚಾದ ರಾಜ್ಯ ಉಪಾಧ್ಯಕ್ಷರಾಗಿದ್ದೇನೆ. ಆದರೆ ಯಾವತ್ತೂ ಕೂಡ ನಾನು ನನ್ನ ಧರ್ಮಕ್ಕೆ ವಿರುದ್ಧವಾದ ಯಾವ ಮಾತುಗಳನ್ನು ಹೇಳಲಿಲ್ಲ. ನನಗೆ BJP ನಾಯಕರು ನಿಮ್ಮ ಧರ್ಮಕ್ಕೆ ವಿರುದ್ಧವಾಗಿ ಮಾತಾಡಿ ಅಂತಲೂ ಯಾವ ಕಾರಣಕ್ಕೂ ಹೇಳಲಿಲ್ಲ. ಬದಲಾಗಿ ಅವರು ಹೇಳಿದ್ದೇನಂತ ಹೇಳಿದರೆ, ನಿನ್ನ ಧರ್ಮವನ್ನು ನೀನು ಪ್ರೀತಿಸದಿದ್ದ ಮೇಲೆ, ನಿನ್ನ ಧರ್ಮೀಯರೇ ನಿನ್ನನ್ನು ತಿರಸ್ಕರಿಸಿದರೆ, ನಿನ್ನ ಧರ್ಮೀಯರಿಗೆ ನೀನು ಬೇಡ ಅಂತ ಹೇಳಿದರೆ ನಿಮ್ಮನ್ನು ನಮ್ಮಲ್ಲಿಟ್ಟು ಏನು ಪ್ರಯೋಜನ ಅಂತೇಳಿಯೇ ಕೇಳಿದ್ದಾರೆ ಹೊರತು, ಹಿಂದೂಗಳು ಅವರವರ ಧರ್ಮದ ವಿಚಾರಗಳು ಬಂದಾಗ ಮಾತಾಡೋದು ಅದು ಬೇರೆ. ಆದರೆ ಮುಸಲ್ಮಾನಾಗಿ ನೀನು ನಿನ್ನ ಧರ್ಮಕ್ಕೆ ವಿರುದ್ಧವಾಗಿ ಮಾತಾಡಿದರೆ ನಮಗೆ ಖಂಡಿತವಾಗಿ ನಿನ್ನ ಅಗತ್ಯ ಇಲ್ಲ ಅಂತ ಹೇಳಿದಂಥ ನಾಯಕರು ಇದ್ದಾರೆ. ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಇವರಿಗೆ ಒಂದು ಫ್ಯಾಷನ್ ಆಗಿದೆ ಈಗ ಇಸ್ಲಾಂ ಧರ್ಮವನ್ನು ದೂಷಣೆ ಮಾಡತಕ್ಕಂಥ ಕೆಲಸ. ಈಕೆ ಈ ಹಿಂದೆ ಪ್ರವಾದಿಯವರನ್ನು ಕೂಡ ನಿಂದನೆಯನ್ನು ಮಾಡಿ ಪಶ್ಚಿಮ ಬಂಗಾಳದಲ್ಲಿ ಕೇಸು ದಾಖಲಿಸಿಕೊಂಡು ಎಲ್ಲ ರೀತಿಯಲ್ಲಿ ಕಾನೂನನ್ನು ಇದರಲ್ಲಿ ಅಲ್ಲಿ ಎದುರಿಸ್ತಾ ಇದ್ದಾಳೆ. ಇನ್ನೂ ಕೂಡ ಜಾಮೀನಿನಲ್ಲಿ ಹೊರಗೆ ಬಂದಂಥ ಒಂದು ಮಹಿಳೆ. ಆದರೆ ಈ ಹೆಂಗಸು ಯಾವ ನೈತಿಕತೆ ಇದೆ ಇಸ್ಲಾಂ ಧರ್ಮದ ಬಗ್ಗೆ ಮಾತಾಡಲಿಕ್ಕೆ? ಇಸ್ಲಾಂ ಧರ್ಮದ ಬಗ್ಗೆ ಮಾತಾಡಲಿಕ್ಕೆ ಮೌಲಾನಗಳಿದೆ, ಫತ್ವಾ ಮಂಡಳಿಗಳಿದೆ, ಅದರ ಬಗ್ಗೆ ಆಳವಾದ ಪಂಡಿತರುಗಳಿದ್ದಾರೆ. ಅದೇ ರೀತಿ ಹಿಂದೂ